50 ವರ್ಷ ಮೇಲ್ಪಟ್ಟ ಜನರಲ್ಲಿ ಲಿವರ್ ಇನ್ಫೆಕ್ಷನ್ ಇದ್ದರೆ ಈ 7 ಲಕ್ಷಣಗಳು ಕಂಡುಬರುತ್ತವೆ. ಈ ಸಣ್ಣ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಆಸ್ಪತ್ರೆಗೆ ಓಡಿ. ದೇಹದಲ್ಲಿ ಇರುವಂತಹ ಬಹುತೇಕ ಅಂಗಾಂಗಗಳಲ್ಲಿ ನಮ್ಮ ಲಿವರ್ ಕೂಡ ಒಂದು. ದೇಹದಲ್ಲಿ ಕಂಡುಬರುವ ಇತರ ಅಂಗಾಂಗಗಳಿಗೆ ಹೋಲಿಸಿದರೆ ಇದೊಂದು ಪ್ರಮುಖವಾದ ಅಂಗ ಮಾತ್ರವಲ್ಲದೆ ಗಾತ್ರದಲ್ಲಿಯೂ ಕೂಡ ತುಂಬಾನೇ ದೊಡ್ಡದಾಗಿರುತ್ತದೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ದಿನದ 24 ಗಂಟೆಯೂ ಸಹ ಬಿಡುವಿಲ್ಲದೆ ದುಡಿಯುವ ಅಂಗಾಂಗಗಳಲ್ಲಿ ಲಿವರ್ ಕೂಡ ಪ್ರಮುಖ ಸ್ಥಾನಗಳಲ್ಲಿ ನಿಲ್ಲುತ್ತದೆ. ಹೀಗಾಗಿ ಮನುಷ್ಯನ ಲಿವರ್ನಲ್ಲಿ ಸಮಸ್ಯೆಗಳು ಕಂಡುಬಂದರೆ ಅದರಿಂದ ಹಲವು ಬಗೆಯ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಇಡೀ ದೇಹದ ಕಾರ್ಯಚಟುವಟಿಕೆಯನ್ನು ಸಮತೋಲನದಲ್ಲಿಡಲು ಲಿವರ್ ಕೂಡ ಬಹುಮುಖ್ಯ ಅಂಗ ಎಂದರೆ ತಪ್ಪಾಗಲಾರದು. 50 ವರ್ಷದ ನಂತರ ವ್ಯಕ್ತಿಯ ದೇಹದ ಆಂತರಿಕ ಕಾರ್ಯಚಟುವಟಿಕೆಯು ನಿಧಾನವಾಗಲು ಪ್ರಾರಂಭಿಸುತ್ತದೆ ಮತ್ತು ಮೊದಲಿನದಕ್ಕೆ ಹೋಲಿಸಿದರೆ ರೋಗ ನಿರೋಧಕ ಶಕ್ತಿ ಸಹ ಕಡಿಮೆಯಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಯಕೃತ್ತಿನಂತಹ ಸೂಕ್ಷ್ಮ ಮತ್ತು ಪ್ರಮುಖ ಅಂಗಗಳಲ್ಲಿ ಸೋಂಕು ಹೊಂದಿರುವುದು ಸಾಮಾನ್ಯವಲ್ಲ, ಆದರೆ ಅತ್ಯಂತ ಅಪಾಯಕಾರಿ. ಈ ವಯಸ್ಸಿನಲ್ಲಿ ಜನರು ಹೆಚ್ಚಾಗಿ ಹೆಚ್ಚಿನ ಬಿಪಿ, ಮಧುಮೇಹ, ಹೃದ್ರೋಗ, ಕೊಲೆಸ್ಟ್ರಾಲ್ ಅಥವಾ ಸಂಧಿವಾತದಂತಹ ಕಾಯಿಲೆಗಳಿಗೆ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾರೆ. ಇದು ಲಿವರ್ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಯಕೃತ್ತು ಸೋಂಕಿಗೆ ಒಳಗಾದಾಗ ದೇಹವು ಕೆಲವು ಸೂಕ್ಷ್ಮವಾದ ಆದರೆ ಗಂಭೀರವಾದ ಸೂಚನೆಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 50 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಲಿವರ್ ಇನ್ಫೆಕ್ಷನ್ ಆದರೆ ಯಾವ 7 ಲಕ್ಷಣಗಳು ಕಂಡುಬರುತ್ತವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. 1. ಮತ್ತೆ ಮತ್ತೆ ಜ್ವರ ಬರುವುದು. ದೇಹದಲ್ಲಿ ಪುನರಾವರ್ತಿತ ಜ್ವರವು ಸಾಮಾನ್ಯ ಆದರೆ ತುಂಬ ಗಂಭೀರ ಲಕ್ಷಣವಾಗಿದೆ. ಅದನ್ನು ನಿರ್ಲಕ್ಷಿಸಬಾರದು. ಯಕೃತ್ತಿನಲ್ಲಿ ಸೋಂಕು ಉಂಟಾದಾಗ ಹಾನಿಕಾರಕ ಬ್ಯಾಕ್ಟೀರಿಯಾ, ವೈರಸ್ಗಳು ಅಥವಾ ಶಿಲೀಂಧ್ರಗಳ ದಾಳಿ ಇದೆ. ಇದು ಯಕೃತ್ತಿನ ಕಾರ್ಯಚಟುವಟಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಲಿವರ್ ರಕ್ತವನ್ನು ಶುದ್ಧೀಕರಿಸುವ, ವಿಷಕಾರಿ ಅಂಶಗಳನ್ನು ತೆಗೆದುಹಾಕುವ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುವ ದೇಹದ ಅಂಗವಾಗಿದೆ. ಆದರೆ ಯಕೃತ್ತು ಸ್ವತಃ ಸೋಂಕಿನಿಂದ ಬಳಲುತ್ತಿರುವಾಗ ಅದರ ಸಾಮರ್ಥ್ಯವು ದುರ್ಬಲಗೊಳ್ಳುತ್ತದೆ ಮತ್ತು ದೇಹವು ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ದೇಹವು ಪದೇ ಪದೇ ಸೋಂಕಿನ ಹಿಡಿತದಲ್ಲಿದೆ ಮತ್ತು ವ್ಯಕ್ತಿಯು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಆಗಾಗ್ಗೆ ಜ್ವರವನ್ನು ಹೊಂದಲು ಪ್ರಾರಂಭಿಸುತ್ತಾನೆ. ಈ ಜ್ವರದ ಜೊತೆಗೆ ಶೀತ, ಅತಿಯಾದ ಬೆವರುವುದು ಅಥವಾ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ನೋವಿನಂತಹ ಲಕ್ಷಣಗಳು ಸಹ ಸಂಬಂಧ ಹೊಂದಬಹುದು. ಅನೇಕ ಬಾರಿ ಈ ಜ್ವರವನ್ನು ಔಷಧಿಗಳೊಂದಿಗೆ ಗುಣಪಡಿಸಲಾಗುವುದಿಲ್ಲ, ಏಕೆಂದರೆ ಅದರ ಮೂಲವನ್ನು ಯಕೃತ್ತಿನ ಆಳದಲ್ಲಿ ಮರೆಮಾಡಲಾಗಿರುತ್ತದೆ. ಒಬ್ಬ ವ್ಯಕ್ತಿಯು ಪದೇ ಪದೇ ಜ್ವರವನ್ನು ಹೊಂದಿದ್ದರೆ ಮತ್ತು ಅದು ಸ್ಪಷ್ಟವಾಗಿಲ್ಲದಿದ್ದರೆ, ಶೀತ, ಗಂಟಲು ಅಥವಾ ಬಾಹ್ಯ ಗಾಯವಿಲ್ಲದಿದ್ದರೆ ನಂತರ ಅದು ಯಕೃತ್ತಿನ ಸೋಂಕಿನ ಆರಂಭಿಕ ಸಂಕೇತವಾಗಿದೆ. ವೈದ್ಯರನ್ನು ತಕ್ಷಣ ನೋಡುವುದು ಅವಶ್ಯಕ. ಅಂತಹ ಸಂದರ್ಭಗಳಲ್ಲಿ ಲಿವರ್ ಕಾರ್ಯಪರೀಕ್ಷೆ, ರಕ್ತ ಪರೀಕ್ಷೆ ಮತ್ತು ಅಲ್ಟ್ರಾಸೌಂಡ್ನಂತಹ ತನಿಖೆಗಳಿಂದ ಕಾರಣವನ್ನು ಕಂಡುಹಿಡಿಯಬಹುದು. ಸಮಯೋಚಿತ ಚಿಕಿತ್ಸೆಯು ಗಂಭೀರ ಯಕೃತ್ತಿನ ಕಾಯಿಲೆಗಳನ್ನು ತಡೆಯುತ್ತದೆ. 2. ಚರ್ಮ ಮತ್ತು ಕಣ್ಣುಗಳ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗುವುದು. ಲಿವರ್ ಇನ್ಫೆಕ್ಷನ್ ಸಂಭವಿಸಿದಾಗ ಇದು ದೇಹದಲ್ಲಿ ಇರುವ ಬಿಲಿರೂಬಿನ್ ಎಂಬ ಅಂಶದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಬಿಲಿರೂಬಿನ್ ಎನ್ನುವುದು ರಕ್ತದಲ್ಲಿನ ಕೆಂಪು ರಕ್ತ ಕಣಗಳ ಸ್ಥಗಿತದಿಂದ ರೂಪುಗೊಂಡ ಹಳದಿ ವಸ್ತುವಾಗಿದೆ. ಸಾಮಾನ್ಯವಾಗಿ ಯಕೃತ್ತು ಈ ಬಿಲಿರೂಬಿನ್ ಅನ್ನು ಸಂಸ್ಕರಿಸುತ್ತದೆ ಮತ್ತು ಅದನ್ನು ದೇಹದಿಂದ ತೆಗೆದುಹಾಕುತ್ತದೆ. ಆದರೆ ಲಿವರ್ನಲ್ಲಿ ಊತ ಅಥವಾ ಸೋಂಕು ಇದ್ದಾಗ ಅದು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಈ ಕಾರಣದಿಂದಾಗಿ ಬಿಲಿರೂಬಿನ್ ರಕ್ತದಲ್ಲಿ ಬೆಳೆಯಲು ಪ್ರಾರಂಭಿಸುತ್ತದೆ ಮತ್ತು ದೇಹದ ಅಂಗಾಂಶಗಳಲ್ಲಿ ಸಂಗ್ರಹವಾಗುತ್ತದೆ. ಇದರ ಮೊದಲ ಪರಿಣಾಮವು ಚರ್ಮ ಮತ್ತು ಕಣ್ಣುಗಳ ಮೇಲೆ ಗೋಚರಿಸುತ್ತದೆ. ಅಲ್ಲಿನ ಬಣ್ಣವು ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ. ಇದನ್ನು ಸಾಮಾನ್ಯ ಭಾಷೆಯಲ್ಲಿ ಕಾಮಾಲೆ ಎಂದು ಕರೆಯಲಾಗುತ್ತದೆ. ಕಣ್ಣುಗಳ ಬಿಳಿ ಪದರವು ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ಮತ್ತು ಮುಖವು ಕ್ಷೀಣಿಸುತ್ತದೆ. ಕೆಲವೊಮ್ಮೆ ಹಳದಿ ಬಣ್ಣವು ಕೈಕಾಲುಗಳು ಮತ್ತು
ಉಗುರಲ್ಲಿ ಕೂಡ ಕಂಡುಬರುತ್ತದೆ. ಈ ಬದಲಾವಣೆಯು ಯಕೃತ್ತಿನ ಗಂಭೀರ ಸಮಸ್ಯೆಯ ಸಂಕೇತವಾಗಿದೆ. ಈ ರೋಗ ಲಕ್ಷಣವನ್ನು ನೋಡಿದರೆ ಅದನ್ನು ಲಘುವಾಗಿ ತೆಗೆದುಕೊಳ್ಳಬಾರದು. ಇದು ಕೇವಲ ಬಣ್ಣದ ಬದಲಾವಣೆಯಲ್ಲ, ಆದರೆ ದೇಹದಲ್ಲಿನ ವಿಷಕಾರಿ ವಸ್ತುಗಳು ಸರಿಯಾಗಿ ಹೊರಬರುತ್ತಿಲ್ಲ ಎಂದು ಅದು ತೋರಿಸುತ್ತದೆ. 3. ಚರ್ಮದ ತುರಿಕೆ. ಲಿವರ್ ಇನ್ಫೆಕ್ಷನ್ ಸಂಭವಿಸಿದಾಗ ಅದರ ಪರಿಣಾಮವು ದೇಹದ ಚರ್ಮದ ಮೇಲೂ ಕಾಣಿಸಿಕೊಳ್ಳುತ್ತದೆ. ಇದರ ಸಾಮಾನ್ಯ ಲಕ್ಷಣಗಳು ಆಗಾಗ್ಗೆ ಮತ್ತು ಚರ್ಮದ ಮೇಲೆ ಹೆಚ್ಚು ತುರಿಕೆ. ಇದಕ್ಕೆ ಕಾರಣವೆಂದರೆ ಯಕೃತ್ತಿನಲ್ಲಿ ಉರಿಯೂತ ಅಥವಾ ಸೋಂಕು ಇದ್ದಾಗ ಪಿತ್ತರಸದ ಹರಿವು ಅಡಚಣೆಯಾಗುತ್ತದೆ. ಈ ಪಿತ್ತರಸವು ದೇಹದಲ್ಲಿ ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ ಮತ್ತು ಅದರಲ್ಲಿರುವ ಪದಾರ್ಥಗಳು ಚರ್ಮದ ಕೆಳಗೆ ರಕ್ತವನ್ನು ತಲುಪುತ್ತವೆ. ಈ ಅಂಶಗಳು ಚರ್ಮದಲ್ಲಿ ಸಂಗ್ರಹವಾದಾಗ ತುರಿಕೆ, ಸುಡುವ ಮತ್ತು ಅಸ್ವಸ್ಥತೆ ಉಂಟಾಗುತ್ತದೆ. ಈ ತುರಿಕೆ ದೇಹದಾದ್ಯಂತ ಸಂಭವಿಸಬಹುದು, ಆದರೆ ಅಂಗೈ, ಕಾಲುಗಳು, ಹಿಂಭಾಗ ಮತ್ತು ಎದೆಯ ಮೇಲೆ ಹೆಚ್ಚು ಅನುಭವಿಸುತ್ತದೆ. ಕೆಲವೊಮ್ಮೆ ತುರಿಕೆ ತುಂಬ ವೇಗವಾಗಿದ್ದು ಇದರಿಂದ ನಿದ್ರೆಯೂ ಕೂಡ ಬರುವುದಿಲ್ಲ. ಹೊಟ್ಟೆ ನೋವು. ಲಿವರ್ ಇನ್ಫೆಕ್ಷನ್ ಸಂಭವಿಸಿದಾಗ ಅದು ಯಕೃತ್ತು ಇರುವ ಹೊಟ್ಟೆಯ ಮೇಲಿನ ಬಲಭಾಗದ ಮೇಲೆ ಪರಿಣಾಮ ಬೀರುತ್ತದೆ. ಯಕೃತ್ತಿನಲ್ಲಿ ಉರಿಯೂತ ಅಥವಾ ಸೋಂಕಿನಿಂದಾಗಿ ಇದು ಅದರ ಸಾಮಾನ್ಯ ಗಾತ್ರಕ್ಕಿಂತ ದೊಡ್ಡದಾಗಿ ಮತ್ತು ಕಠಿಣವಾಗುತ್ತದೆ. ಇದು ಹೊಟ್ಟೆಯಲ್ಲಿ ಒತ್ತಡ, ನೋವು ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ. ಈ ನೋವು ಹೆಚ್ಚಾಗಿ ಲಘುವಾಗಿ ಪ್ರಾರಂಭವಾಗುತ್ತದೆ ಮತ್ತು ಕ್ರಮೇಣ ಬೆಳೆಯುತ್ತದೆ ಹಾಗೂ ಊಟದ ನಂತರ ಅಥವಾ ಮಲಗಿದ್ದಾಗ ಹೆಚ್ಚು ಅನುಭವಿಸಬಹುದು. ಕೆಲವು ಜನರು ಹೊಟ್ಟೆಯ ಭಾರ ಅಥವಾ ಹಿಗ್ಗಿಸುವವರಂತೆ ಭಾವಿಸುತ್ತಾರೆ. ಅನೇಕ ಬಾರಿ ಅನಿಲ, ಅಜೀರ್ಣ ಅಥವಾ ವಾಂತಿಯ ದೂರು ಸಹ ಈ ಉರಿಯೂತಕ್ಕೆ ಸಂಬಂಧಿಸಿದೆ. ಹೊಟ್ಟೆಯ ಮೇಲೆ ಸೌಮ್ಯ ಒತ್ತಡವನ್ನು ಹಾಕುವ ಮೂಲಕ ನೋವು ಹೆಚ್ಚಾಗಬಹುದು. 5. ಯಕೃತ್ತಿನಲ್ಲಿ ಸೋಂಕು ಇದ್ದಾಗ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ರಚಿಸುವ ಪ್ರಕ್ರಿಯೆಯು ಪರಿಣಾಮ ಬೀರುತ್ತದೆ. ಯಕೃತ್ತು ರಕ್ತವನ್ನು ಹೊಂದಿಸಲು ಸಹಾಯ ಮಾಡುವ ಪ್ರೋಟೀನ್ ಅನ್ನು ಮಾಡುತ್ತದೆ, ಆದರೆ ಅದು ಸೋಂಕಿಗೆ ಅಥವಾ ದುರ್ಬಲವಾದಾಗ ಈ ಪ್ರೋಟೀನ್ಗಳನ್ನು ಸರಿಯಾಗಿ ತಯಾರಿಸಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ದೇಹದಲ್ಲಿ ಸ್ವಲ್ಪ ಗಾಯವಾದರೂ ರಕ್ತಸ್ರಾವವು ಪ್ರಾರಂಭವಾಗುತ್ತದೆ ಮತ್ತು ಅದು ಬೇಗನೆ ನಿಲ್ಲುವುದಿಲ್ಲ. ಅನೇಕ ಬಾರಿ ಮೂಗೇಟುಗಳು ಯಾವುದೇ ಕಾರಣವಿಲ್ಲದೆ ದೇಹದ ಮೇಲೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಯಕೃತ್ತಿನ ಕಾರ್ಯಚಟುವಟಿಕೆಯಲ್ಲಿ ಅಡಚಣೆ ಇದೆ ಎಂದು ಇದು ಸೂಚಿಸುತ್ತದೆ. ವಿಶೇಷವಾಗಿ ವಯಸ್ಸಾದವರಿದ್ದರೆ ಅಥವಾ ಈಗಾಗಲೇ ಯಕೃತ್ತಿನ ಕಾಯಿಲೆ ಇದ್ದರೆ ಈ ಪರಿಸ್ಥಿತಿ ಅವರಲ್ಲಿ ಹೆಚ್ಚು ಗಂಭೀರವಾಗುತ್ತದೆ. 6. ಹಸಿವಿನ ಕೊರತೆ. ಲಿವರ್ ಸೋಂಕು ಇದ್ದಾಗ ಸಾಮಾನ್ಯ ಮತ್ತು ಆರಂಭಿಕ ಲಕ್ಷಣಗಳಲ್ಲಿ ಇದು ಕೂಡ ಒಂದಾಗಿದೆ. ಜೀರ್ಣಕ್ರಿಯೆಯಲ್ಲಿ ಪಿತ್ತಜನಕಾಂಗವು ಪ್ರಮುಖ ಪಾತ್ರ ವಹಿಸುತ್ತದೆ, ಆದರೆ ಅದು ಊದಿಕೊಂಡಾಗ ಅಥವಾ ಸೋಂಕು ಇದ್ದಾಗ ಜೀರ್ಣಕಾರಿ ರಸವನ್ನು ಮತ್ತು ಪಿತ್ತರಸವನ್ನು ಸರಿಯಾಗಿ ಉತ್ಪಾದಿಸಲು ಅದರಿಂದ ಸಾಧ್ಯವಾಗುವುದಿಲ್ಲ. ಇದು ಹೊಟ್ಟೆಯು ಭಾರ, ವಾಕರಿಕೆ ಅಥವಾ ವಾಂತಿಯಂತೆ ಭಾಸವಾಗುತ್ತದೆ. ಇದರಿಂದಾಗಿ ತಿನ್ನಲು ಯಾವುದೇ ಬಯಕೆ ಇರುವುದಿಲ್ಲ. ಅನೇಕ ಬಾರಿ ರೋಗಿಯು ಆಹಾರವನ್ನು ನೋಡಿದ ನಂತರ ಗೊಂದಲಕ್ಕೊಳಗಾಗಲು ಪ್ರಾರಂಭಿಸುತ್ತಾನೆ. ನಿರಂತರ ಹಸಿವಿನಿಂದಾಗಿ ತೂಕವು ವೇಗವಾಗಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ದೇಹವು ದುರ್ಬಲವಾಗುತ್ತದೆ. 7. ಹೆಚ್ಚು ಆಯಾಸ. ಲಿವರ್ನ ಸೋಂಕು ದೇಹದಲ್ಲಿನ ಆಯಾಸ ಮತ್ತು ದೌರ್ಬಲ್ಯವು ಸಾಮಾನ್ಯ ಲಕ್ಷಣವಾಗಿದೆ. ದೇಹದಿಂದ ವಿಷಕಾರಿ ಅಂಶಗಳನ್ನು ತೆಗೆದುಹಾಕಲು ಯಕೃತ್ತು ಕಾರ್ಯನಿರ್ವಹಿಸುತ್ತದೆ, ಆದರೆ ಅದು ಸೋಂಕಿಗೆ ಒಳಗಾದಾಗ ಈ ಪ್ರಕ್ರಿಯೆಯು ನಿಧಾನವಾಗುತ್ತದೆ. ಇದು ದೇಹದ ಮೇಲೆ ಹೆಚ್ಚುವರಿ ಹೊರೆ ಉಂಟುಮಾಡುತ್ತದೆ ಮತ್ತು ಶಕ್ತಿಯ ಮಟ್ಟವು ಕುಸಿಯಲು ಪ್ರಾರಂಭಿಸುತ್ತದೆ. ಇದರ ಪರಿಣಾಮವಾಗಿ ಯಾವುದೇ ಭಾರವಾದ ಕೆಲಸವಿಲ್ಲದೆ ಕೂಡ ವ್ಯಕ್ತಿಯು ದಣಿದಿರುತ್ತಾನೆ. ದಿನವಿಡೀ ಆಲಸ್ಯವಿರುತ್ತದೆ ಮತ್ತು ಕೆಲಸದಲ್ಲಿ ಮನಸ್ಸು ಕೂಡ ಇರುವುದಿಲ್ಲ. ಅನೇಕ ಬಾರಿ ಈ ದಣಿವು ನಿದ್ರೆಯ ನಂತರವೂ ಹೋಗುವುದಿಲ್ಲ. ಹಸಿವು, ಜ್ವರ ಅಥವಾ ಹಳದಿ ಬಣ್ಣದ ಉರಿಮೂತ್ರದ ಕೊರತೆಯೂ ಇದ್ದರೆ ಅದು ಯಕೃತ್ತಿನ ಅಡಚಣೆಗಳ ಸಂಕೇತವಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ವೈದ್ಯರನ್ನು ಪರೀಕ್ಷಿಸುವುದು ಅವಶ್ಯಕ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.